ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ SS ಕ್ರಿಯೇಷನ್ ವರ್ಲ್ಡ್. ವೆಲ್ಕಮ್ ಬ್ಯಾಕ್ ಅನ್ನಲ್ಲ, ಇದೇ ನಂದು ಫಸ್ಟ್ ವಿಡಿಯೋ. ಸಪೋರ್ಟ್ ಮಾಡಿ. ಗೊತ್ತಿಲ್ಲ ಹೆಂಗೆ ವಿಡಿಯೋ ಮಾಡೋದು, ಏನು ಎಡಿಟಿಂಗ್ ಎಲ್ಲ, ಸುಮ್ಮನೆ ಹಂಗೆ ಅಪ್ಲೋಡ್ ಮಾಡ್ತೀನಿ. ಏನೋ ಪ್ರಯಾಗ್ರಾಜ್ ಹೋಗಿ ಹಾಯ್, ಇದು ನಮ್ಮದು ಫಸ್ಟ್ ವಿಡಿಯೋ. ಇವಾಗ ಪ್ರಯಾಗ್ರಾಜ್ ಹೋಗ್ತಾ ಇದ್ದೀವಿ. ಆಲ್ರೆಡಿ 11:40 ಆಗಿದೆ, 44. ಕಾರಿಗೆ ವೇಟಿಂಗ್. ಕಾರ್ ಬರ್ತಾ ಇದೆ. ಆಲ್ರೆಡಿ ನಮ್ಮ ಲಗೇಜ್ ಎಲ್ಲ ಪ್ಯಾಕಿಂಗ್ ಆಗಿದೆ. ನೋಡೋಣ ಕಾರಿನ ಯಾವಾಗ ಬರ್ತೋ ಗೊತ್ತಿಲ್ಲ. ಕಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಅಲ್ಲೂ ಕುಂತಿದ್ದಾನೆ, ಫುಲ್ ಬ್ಯುಸಿ ಅವನವನು. ಪಾಟು ಒಂದಿಷ್ಟು ಲಗೇಜ್ ಎಲ್ಲ ಇಟ್ಕೊಂಡಿದ್ದೀವಿ. ಕಾರಾಗೆಲ್ಲ ಐಟಮ್ ತರ್ತಾ ಇದ್ದಾರೆ, ಗ್ಯಾಸು ಇಲ್ಲ. ನೋಡೋಣ, ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಇನ್ನೇನೇನಾಗುತ್ತೋ. ಇಲ್ಲಿದೆ ಪ್ರಯಾಗ್ರಾಜ್ ಮಠ, ವಾರಣಾಸಿ ಇದೆ, ಪ್ರಯಾಗ್ರಾಜ್ ಇದೆ, ಅಯೋಧ್ಯೆ ಒಂದಿದೆ. 7 days ಅಂದ್ಕೊಂಡಿದ್ದೀವಿ ಕಾರಲ್ಲಿ. ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ನೋಡ್ಬೇಕು ಇವಾಗ ಪ್ರಯಾಗ್ರಾಜ್ಗೆ ಹೋಗ್ಬೇಕು ಇಲ್ಲ ವಾರಣಾಸಿಗೆ ಹೋಗ್ಬೇಕು, ಫಸ್ಟು ಡಿಸೈಡ್ ಮಾಡಿಲ್ಲ. ಲೆಟ್ಸಿ ನೆಕ್ಸ್ಟ್ ಏನಾಗುತ್ತೋ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಬಾಯ್. ಕಾರ್ ಬಂತು. ಎಷ್ಟು ಗಂಟೆ? 3 ಗಂಟೆ ಆಯಿತು ಕಾರ್ ಬರೋತ್ತಿಗೆ. ಲಗೇಜ್ ಎಲ್ಲ ಹಾಕ್ತಾ ಇದ್ದೀವಿ. ಇದು ಬೇರೆ ಸಣ್ಣದೈತೆ. ಮಾಮನ ಕಾರು ಮೇಲೆಲ್ಲ ಹಾಕಿ ಕಟ್ಕೊಂಡು, ನಾನು, ನಮ್ಮ ಮಾಮ, ನಮ್ಮ ಅಣ್ಣ, ನಮ್ಮ ಅಪ್ಪಾಜಿ ಅವರು ಕೂಡ ಹೆಲ್ಪ್ ಮಾಡ್ತಾವ್ರೆ. ನಮ್ಮ ಹುಡುಗ ಫುಲ್ ಡೀಪಾಗಿ ಅವನು ಫೋನಾಗಿನ ಮೇಲೆ ಫುಲ್ಲು ಚೆನ್ನಾಗಿ ಕಟ್ಕೋಬೇಕಂತ ಕಟ್ತಾ ಇದ್ದೀವಿ. 2 ಸಲ ಕಟ್ಟಿದ್ವಿ. ಅದು ಇದು ನೋಡಿದರೆ ಇನ್ನೂ ಆಗಿಲ್ಲ. ಇವಾಗ ಇನ್ನೇನು ಹೊರಡೋದೆ. 3:30 ಆಯಿತು ಅಂತ. ಇವಾಗ ಕಾರಲ್ಲಿ ಕುಂತ್ಕೊಂಡು, ಕಾರಲ್ಲಿ ನೋಡಿದರೆ 3:35 ಆಯಿತು. ಹೋಗ್ತಾ ಇದ್ದೀವಿ. ನೋಡೋಣ ಇನ್ನು ಎಷ್ಟು ಗಂಟೆ ಮುಡಿತೀವೋ ಗೊತ್ತಿಲ್ಲ. ಹೊಸಪೇಟೆ ಹತ್ರ ಬಂದ್ವಿ. ಹೊಸಪೇಟೆ ಅಂಡರ್ಗ್ರೌಂಡು ಸಾಕಾದಾಗೈತೆ. ಇದು ಮಾತ್ರ ಡೇ ಹೊತ್ತಾಗ ಹೋದರೆ ಸುಮ್ಮನೆ ತರುತ್ತೆ. ಆ ಬಿಸಿಲಿಗೂ ಇಲ್ಲಿ ಬರೋ ತಣ್ಣಗಿರೋದು ಇಲ್ಲಿ ಮಾತ್ರ ಸಾಕಾತಿರುತ್ತೆ. ನಾನು ಯಾವಾಗ ಹೊಸಪೇಟೆ ಹೋಗಿ ಈ ರೋಡಾಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ. ಇಲ್ಲಿ ಪೆಟ್ರೋಲ್ ಬಂಕ್ ಸ್ವಲ್ಪ ಕಿರಿಕಿರಿ ಆಯಿತು. ಈ ಎರಟಿಗ ಕಾರು ಇದು ನೋಡಿದ್ರೆ 45 ಇಳಿಸ್ತೈತೆ ಟ್ಯಾಂಕು. ಅವನು ಆಲ್ರೆಡಿ ಒಂದು ಪಾಯಿಂಟ್ ಇತ್ತು ನಮ್ಮದು. ಅವನು ನೋಡಿದ್ರೆ 46 ಲೀಟ್ರ್ ಹಾಕವನೆ. ಅದ್ರದ್ದು ನಮ್ಮ ಮಾಮ ಇಷ್ಟು ವರ್ಷ ನಾನು ಗಾಡಿ ಓಡಿಸಿದ್ನಿ. ಇದ್ರ ನೋಡಿದ್ರೆ ಅಫಿಷಿಯಲಾಗಿ ಗಾಡಿಯವರೇ ಹೇಳಿದ್ದಾರೆ 45 ಲೀಟ್ರ್ ಅಷ್ಟೇ ಅಂತಂದು. ಇವು ನೋಡಿದ್ರೆ 46 ಲೀಟ್ರ್ ಹಾಕವನೆ. ಫಸ್ಟಿಗೆ ಒಂದು ಪಾಯಿಂಟ್ ಬೇರೆ ಇತ್ತು. ಒಂದು ಪಾಯಿಂಟ್ ಅಂದರೆ ಹೆಚ್ಚು ಕಮ್ಮಿ ಒಂದು 5 ಲೀಟ್ರ್ ಹತ್ರ ಇರುತ್ತೆ. ಇವಾಗ ಅದರದ್ದೇ ಫುಲ್ ಚರ್ಚೆ ಆಗ್ತಾಯಿತ್ತು. ಇವಾಗ ಇಲ್ಲಿ ಚೆಕ್ ಮಾಡೋ ಅಂದರೆ ಚೆಕ್ ಮಾಡ್ಸೋಕೆ ಅವನ ಹತ್ರ ಏನೂ ಇಲ್ಲ. ಯಾರನ್ನ ನಿಮ್ಮ ಮ್ಯಾನೇಜರ್ನ ಯಾರನ್ನ ಫೋನ್ ಮಾಡಿ ಕರೆಯಪ್ಪ ಅಂದರೆ ಅದನ್ನು ಕೂಡ ಮಾಡ್ತಾಯಿಲ್ಲ. ಅವನು ಒಂಥರ ರೆಸ್ಪಾನ್ಸ್ ಇಲ್ಲ. ಅವನು ಏನು ಹೇಳ್ತಾರೆ, ನಾವು ಎಷ್ಟಾಗ್ತೀವಿ ಅಷ್ಟೇ ರೀ, ನಾವೇನಾದರೂ ಇದನ್ನು ಮಾಡಿವ ಜೀರಲ್ದೇನು ಹಾಕಿವಲ್ಲ ಅಂತ. ಜೀರಲ್ದೇನು ಹಾಕೋನೆ. ಜೀರಲ್ದೆ ಹಾಕಿದ ತಕ್ಷಣ ನೀವು 70 ಲೀಟ್ರ್ ಹಾಕಿಬಿಟ್ರೆ 70 ಲೀಟ್ರ್ ಕೊಡೋಕ್ಕೈತೆ, ಹಂಗಾಗಲ್ಲ. ಇವು ನೋಡಿದ್ರೆ ಬಂಕಾದ ಬೇರೆ ಫಸ್ಟ್ ಆರೆಂಜ್ ಕ್ಲಿಕ್ ಮಾಡಿಲ್ಲ. ಅದು ನೋಡಿದ್ರೆ 4,000 ಚಿಲ್ಲರೆ ಪೆಟ್ರೋಲಿಂದ ಆಯಿತು. 46 ಲೀಟ್ರ್. ಅದೇ ಆಶ್ಚರ್ಯ ಆಯಿತು. ಶೋರೂಮನೇ 45 ಹೇಳೋನು. ಇವು ನೋಡಿದ್ರೆ ಸೀದಾ 46 ಲೀಟ್ರ್ ಹಾಕೋನು. ಅದರ ಮೊದಲೇ ಒಂದು ಪಾಯಿಂಟ್ ಬೇರೆ ಇತ್ತು. ನಾವು ಡೌಟ್ ಕ್ಲೇಮ್ 1,000-2,000 ರೂಪಾಯಿ ಆಯಿತು. ನಾನು ಕೇಳ್ತಿರಲಿಲ್ಲ. ಟ್ಯಾಂಕ್ ಫುಲ್ ಮಾಡಿಸಿದ್ದೆ ನಾನು. ಅದಕ್ಕೆ ಕೇಳ್ತಿರಲ್ಲ. ನಾನು ಈಗ ಸರ್ ಏನಾರ ಕಣ್ಣಿಗೆ ಜೀರೋ ಮಾಡಿ ಬೂಸ್ಟ್ ಹಾಕಿದ್ದೀನಿ. ನಾನು ಏನಾರ ಹಂಗಾಗಿ ನೀನು 55 ಲೀಟ್ರ್ ಇಳಿದ್ರು ಜೀರೋ 11 ಇಳಿದ್ರು ನಾನು ದುಡ್ಡು ಕೊಟ್ಟು ಹೋಗಂಗ. 55-60 ಲೀಟ್ರ್ ಇಳಿದ್ರು ದುಡ್ಡು ಕೊಟ್ಟು ಹೋಗಂಗ ನಿಮಗೆ. ಹೌದು ಸರ್, ಅದು ಕೊಡಬೇಕು. ಯಾಕಂದ್ರೆ ನೀವು ಬಿಟ್ಟರೆ ನಾನು ಕೈ ಬಿಡ್ಬೇಕಲ್ಲ. ಯಾಕಂದ್ರೆ ಗಾಡಿ ಓನರಿಗೆ ಗೊತ್ತಿರುತ್ತೆ. ಅಲ್ಲ ಸರ್, ಗಾಡಿ ಓನರ್ ಗೊತ್ತಿರುತ್ತೆ. ಎಲ್ಲ ನಾವು ಆಗ್ತೀವಿ ಅಂತ ಹೇಳ್ತಿದ್ದಿಲ್ಲ. ಈಗ ನೀನೇನು ಕೊಟ್ಟು ಹೋಗಂತ ಹೇಳಿದ್ರೆ 60 ಲೀಟ್ರ್ 60 ಇಳಿದ್ರು ನೀವು ದುಡ್ಡು ಕೊಟ್ಟು ಹೋಗ್ಬೇಕು. ನಿಂದಷ್ಟು ಅಂತ ಸರ್ ನಾನು ಏನು ಹೇಳ್ತೀನಿ, ನಾನು ಈಗ ನಿಮ್ಗೆ ಏನೈತ್ರಿ, ನಿಮಗೆ ಡೌಟ್ ಕ್ಲಿಯರ್ ಬೇಕಲ್ಲ. ಹಾಂ, ಡೌಟ್ ಕ್ಲಿಯರ್ ಬೇಕು. ಮಲಗ್ರಿ, ಮಾಡ್ರಿಂಗ್ ಬರ್ತಾರೆ, ಮಾತಾಡ್ತೀವಿ. ಅದಕ್ಕೇನೈತಿ, ಅದಕ್ಕೆ ನಿಮ್ದೇನಾದ್ರು ಕಮ್ಮಿ ಹಿಡಿದಿದ್ದಪ್ಪ ಅಂದ್ರೆ ನೀವು ಅದೇನೈತೆ ಕಮ್ಮಿ ತೀರ ಒಂದು 10 ಲೀಟ್ರ್ 1 ಲೀಟ್ರ್ ಡಿಫ್ರೆನ್ಸ್ ಆದ್ರೆ ನಾವೇ ಸುಮ್ಮನೆ ಹೋಗ್ತಿದ್ವಿ.
ಸರ್ ಇರ್ತವ್ರಿ ನೀವು ಅಲ್ಲಿ ಲೆಟ್ ಇಡ್ತೀರಿ ನಿಮಗೆ ಗೊತ್ತಿರಲ್ಲ ಇಲ್ಲ ನಿಮ್ದು ಏನೋ ಮಿಸ್ಟೇಕ್ ಇರ್ಬೋದು ನಾನು ಹೇಳ್ತೀನಿ. ನಾನು ಅದನ್ನ 12 ಪ್ರಶ್ನೆ ಹೇಳ್ತಿಲ್ಲ, ನಾನು 1000 ಆಪರೇಷನ್ ಮಾಡಿಸಿ 12 ಅಲ್ಲ ಆಕ್ಸಿಡೆಂಟ್ ರೌಂಡ್ ಫಿಗರ್ ಅದೇ ಹೋಗ್ತಿದ್ವಿ, ಟ್ಯಾಂಕ್ ಫುಲ್ ಮಾಡ್ತಿದ್ದಲ್ಲ, ಈಗ ಯಾರು ಜವಾಬ್ದಾರಿ ಈಗ ಜವಾಬ್ದಾರಿ ಯಾರು ನಾನು ಜವಾಬ್ದಾರಿ ಸರಿ ಮತ್ತೆ ಜಾಸ್ತಿ ಇರ್ತದೆ, ಮತ್ತೆ ಯಾರು ಜವಾಬ್ದಾರಿ ಅಂತ ಕೇಳಿದ್ರೆ ಅದು ನಮಗೆ ಗೊತ್ತಿಲ್ಲ ಸರ್. ಮತ್ತೆ ಯಾರು ಕೇಳ್ಬೋದು? ನಾವೇನು ಹೇಳ್ತಿದ್ದೀವಿ ನಮಗೆ ಗೊತ್ತಿಲ್ಲ, ಕೆಪಾಸಿಟಿ ನಿಮ್ಗೆ ಗೊತ್ತಿರೋದು ನಮಗೆ ಗೊತ್ತಿಲ್ಲ. ಫೋನ್ ಮಾಡಿ ಫೋನ್ ಯಾರು ಇದೇ ಓನರ್ ಕಂಪ್ನಿ ನೀವು ಹೊರಗಡೆ ಹೋಗ್ಬೇಡ್ರಿ, ಮೆಲ್ಲಕ್ಕೆ ಮಾತಾಡ್ರಿ. ಮೆಲ್ಲಗೆ ರೆಸ್ಪಾನ್ಸ್ ಬೇಕಲ್ಲ, ಬೆಳಿಗ್ಗೆ ಬೇಕಾದ್ರೆ ಮುಂದಕ್ಕೆ ಹೋಗ್ಬಾರ್ದು ನಾವು ನನಗೆ ನಿಮಗೆ ಬೇಕಾಗಿರೋದೇನ್ರಿ? ನಿಮ್ಮ ಡೌಟ್ ಕ್ಲಿಯರ್ ಬೇಕಲ್ಲ, ಕ್ಲಿಯರ್ ಮಾಡ್ಕೊಂಡು ನನಗೆ ಮತ್ತೆ ನಾನು ಅದನ್ನೇ ಹೇಳ್ತಾ ಇರೋದು. ಮಾಡ್ಕೊಡು ಈಗ ಆಗಲ್ಲ ಸರ್, ಇಷ್ಟೊತ್ತಿಗೆ ಬಂದು ಡೌಟ್ ಕ್ಲಿಯರ್ ಅಂದ್ರೆ ಹೆಂಗಾಗುತ್ತೆ? ನಾಲ್ಕು ಬಿಟ್ಕೊಟ್ಟು ಹೋಗೋಕೆ ನಾನು ನಿನಗೆ ನಿಮಗೆ ಏನು ಹೇಳಿದೆ? ನಿಮಗೆ ಏನೋ ನಾನು ನಿಮ್ಗೆ ಏನು ತೋರಿಸಿಲ್ಲ, ಹಾಕಿಲ್ಲ, ಕೊಟ್ಟಿಲ್ಲ ಅಂದ್ರೆ ನೀವು ಹೇಳ್ಬೇಕಿಲ್ಲ. ಹಾಕಿದ್ಯಪ್ಪ ಎಲ್ಲ ತೋರಿಸಿ ಹಾಕಿದ್ರೆ ಈಗ ಏನು ಕ್ವಶನ್ ಮಾಡ್ತಾರೆ? ಜಾಸ್ತಿ ಇದೆ ಮತ್ತೆ ಯಾರನ್ನ ಕೇಳು ಕ್ಯಾನ್ ಹಾಕಿ ಕೂತೀನಿ ಆಯ್ತು ಸೈಡ್ಗೆ, ಯಾರಿಗೆ ನಾನು ಕ್ಯಾನ್ ಹಾಕಿ ಕೂತೀನಿ. ನಾನು ಹೇಳಕ್ಕೆ ಗಾಡಿಯೆಲ್ಲ ಹಾಕಿರೋದು, ಗಾಡಿಯೆಲ್ಲ ಹಾಕಿರೋದು ನಾನು ಗಾಡಿಗೆ ಹಾಕಿದ್ರೆ ಮತ್ತೆ ಚೆಕ್ ಮಾಡಿ ಗಾಡಿಯೆಲ್ಲ ಹಾಕಿರೋದು ನಾನು ಬೇರೆ ಕಡೆ ಹಾಕಿದ್ರೆ ತಗೊಂಡೋಗಿ ಜಾಸ್ತಿ ಇಡ್ಸಕ್ ಮತ್ತೆ ಯಾರನ್ನ ಕೇಳ್ಬೇಕು? ನಿನ್ ಕೇಳಿ ಯಾರನ್ನ ಕೇಳ್ಬೇಕು ಬಂದ ನಾನು ನಾನೇನು ಹೇಳ್ತಿದ್ದೆ ನಿಮಗೆ? ಮತ್ತೆ ಇದು ಮಾಡ್ಕೊಂಡು ನನಗೆ ಏನು ಮಾಡ್ಕೊಡ್ಬೇಕು? ಅಳತೆ ಮಾಡ್ಕೊಡು ಕ್ಲೀನ್ ನನಗೆ. ಅದೇ ನಾನು ಏನು ಹೇಳಿದೆ? ಮತ್ತೆ ಅಳತೆ ಮಾಡಿ ಕೊಡ್ತೀವಿ ಅಂತ ಹೇಳಿಲ್ಲ. ನಾನು ಏನು ಮಾಡ್ಕೊಂಡು ಇವಾಗ ನಾನು ಬೇಡ ಮುಂದಕ್ಕೆ ಹೋಗ್ಬೇಡ ಇಷ್ಟದ ಅಲ್ಲ ಸರ್, ಏನು ಟೈಮಿಂಗ್ ಆಗಿದೆ? ಮತ್ತೆ ಅಲ್ಲ ಬೇಕಾ ಬೇಕಾ ನಾವು ಈಗ ಅದು ಬಿಚ್ಚಬೇಕು, ನೋಡ್ಬೇಕೆಲ್ಲ ಮಾಡ್ಬೇಕು, ಅದಕ್ಕೆ ಟೈಮ್ ಬೇಕಿಲ್ಲ. ಫೋನ್ ಮಾಡಿ ಮೆಕ್ಯಾನಿಕ್ ಜೊತೆ ಬಂದ್ಬಿಡ್ತಾರೆ. ನೀವು ಮೆಕ್ಯಾನಿಕಲ್ ಫೋನ್ ಮಾಡಿ ಮ್ಯಾನೇಜರ್ ಯಾರು ಫೋನ್ ಮಾಡಿ ಮ್ಯಾನೇಜರ್ ಆಗಲಿ, ಈಗ ಚೆಕ್ ಮಾಡೋದು ಬೇಕಲ್ಲ, ನೀವು ಎಷ್ಟು ಇರ್ತಾರೆ ಚೆಕ್ ಮಾಡೋದು ಬೇಕಿಲ್ಲ, ಅದು ತೆಗಿಬೇಕಿಲ್ಲ. ಮತ್ತೆ ಚೆಕ್ ಮಾಡಿಸ್ಕೊಂಡು ನನಗೆ ಇಷ್ಟದಲ್ಲಿ ಯಾರು ಬರ್ತಾರೆ? ನಾನೇ ಮಾಡೋದು. ನೀವು ವಿಚಾರ ಹೆಂಗ್ ಮಾಡ್ತೀರಿ ನೀವು? ಅಲ್ಲ ತೀರ ನೋಡಪ್ಪ ನಾವು ನೀವು ಸ್ವಲ್ಪ ದೊಡ್ಡ ತಿಳ್ಕೊಂಡು ಇರೋದ್ರಲ್ಲಿ ಯಾರು ಬರ್ತಾರೆ? ನಾನೇನಿಂದ ಕಾರ್ಯ ನೀವು ಸರ್ವಿಸ್ ಕೊಡಬಾರ್ದು ಕಣಪ್ಪ. ಡಿಫ್ರೆನ್ಸ್ ಆದಾಗ ನಿಮ್ಗೆ ಸರ್ವಿಸ್ ಕೊಡಬಾರ್ದು. ನೀನು ಡಿಫ್ರೆನ್ಸ್ ಏನಿಲ್ಲ, ನಿಮ್ದು ಆಗಿರೋ ಡಿಫ್ರೆನ್ಸ್ ಇಷ್ಟೊತ್ತು ಸ್ಲೋ ಗಾಡಿ ಇದ್ದೀನಿ 304 ಆಗಿದ್ದು ಯಾರು ಡಿಫ್ರೆನ್ಸ್ ಕೇಳಿಲ್ಲ, ನಿಮ್ಮ ಗಾಡಿಯೆಲ್ಲ ಕೇಳ್ತಿದ್ದೆ. ಅಲ್ಲ ನಮ್ಮ ಸ್ಕ್ವಾಡ್ ಆಗಿದ್ರೆ ನಮ್ಗೆ ಬೇರೆ ನಾನು ಯಾಕೆ ಕೇಳೋಣಪ್ಪ? ಬೇರೆ ಸಂಬಂಧ ಕೇಳೋಕ್ಕೆ ಸರ್ 45 ಟ್ಯಾಂಕ್ ಅಲ್ಲೇ ಅಲ್ಲ. ನಾನು ಹೇಳ್ತೀನಿ, ನಾವು ಇಂಥ ಗಾಡಿ ಹಾಕಿದ್ದೀವಿ, 45 ಟ್ಯಾಂಕ್ ಅಲ್ಲೇ ಅಲ್ಲ. ಅದು ನಿಮಗೆ ಏನು ಗೊತ್ತು ನಮಗೆ ಗೊತ್ತಿಲ್ಲ. 50 ಮೇಲೆ ಹಿಡಿದು ಗೊತ್ತು, 50 ಮಾತಾಡ್ತೀನಿ. ನೀವೇನು ಮಾತಾಡೋದು? ಮತ್ತೆ ನೀವೇನು ಮಾತಾಡ್ತೀವಿ? ಮತ್ತೆ ಕ್ರೂಸರ್ ಗಿಡ 55 ಲೀಟ್ರ್ ಕ್ರೂಸರ್ಗಳು ಹಿಡಿತು. ಈ ಕಡೆ ಹಿಡಿತು ನಿನಗೆ 52 ಲೀಟ್ರ್ ನಾವು ಹಾಕಿದ್ವಿ. ನೀನು 3 ಲೀಟ್ರ್ ಆಗ ನಾನು ಒಪ್ಪಕ್ಕಾಗುತ್ತೆ. ನೀನು ಆಯ್ತು ಬಿಡಿ, ಏನಾಯ್ತು ಏನು ಚೆಕ್ ಮಾಡಿಸ್ಕೊಂಡು ನನಗೆ ಅಷ್ಟೇ. ಈಗ ನನಗೆ ಎಲ್ಲಿಂದ ಚೆಕ್ ಮಾಡೋಕ್ಕಾಗುತ್ತೆ? ನಾನೇ ಮಾಡೋದು ಇವಾಗ. ನಾನೇನು ಮಾಡೋದು? ಚೆಕ್ ಮಾಡಿಸ್ಕೊಂಡು ನನಗೆ ಏನು ಚೆಕ್ ಮಾಡ್ತೀನಿ? ನಾನು ನಾನು ನಿಮಗೆ ಏನಾದ್ರು 0 ಆಯ್ತು ತೋರಿಸಿಲ್ವಾ? 0 ತೋರಿಸಿದಪ್ಪ. ಹಂಗಾರೆ ನೀನು 0 ತೋರಿಸಿ ನಾನು 70 ಲೀಟ್ರ್ ಆಗೋದು 70 ಲೀಟ್ರ್ ಇಟ್ಕೊಳ್ಳೋದು ನಾನು ನಿನಗೆ ಈ ಗಾಡಿಗೆ. ಅಲ್ರಿ ನೀವು ಹಿಡಿಯಲ್ಲ ಅಂದ್ರೆ ಬೇಡ ಅಂತ ಹೇಳ್ರಿ, ನೀವು ಸ್ವಲ್ಪ ಹಿಡಿದಿಲ್ಲ ಅಂತ ಕೇಳಬೇಕಿತ್ತು. ಆಗಿ ಎಲ್ಲ ಆದ್ಮೇಲೆ ಈಗ ಕೇಳಿದ್ರಿ ಏನದ ಸರ್? ನಾನು ನಿನಗೆ ಏನು ಹೇಳಿದೆ? 40-43 ಲೀಟ್ರ್ ಸುಸ್ತಾವ ಕಣ ಗಾಡಿ ಅಂತ ನಾನು ನಿನಗೆ ಹೇಳಿದೆ. 47 ಎಟ್ಟೂರು 2 ಹೆಚ್ಚಿಗೆ ನೀವು ಅಡ್ಡಾಡ್ತೀರಿ, ನಿಮಗೆ ಗೊತ್ತಿರಲ್ಲ ಎಲ್ಲ ಜಾಸ್ತಿ ಇರ್ತದೆ ಅದಕ್ಕೆ ಕೇಳಿ ನಿಮ್ಗೆ ಕೇಳಿದ್ರೆ ಯಾರು ಕೇಳ್ಬೇಕು ನಾವು? ನಾನು ಏನು ಹೇಳ್ತಾ ಇದ್ದೀನಿ, ನೀವೆಲ್ಲೋ ಅಡ್ಡಾಡ್ತೀರಿ, ನೀವು ಬರ್ತಿರ್ತೀರಿ, ನಿಮಗೆ ಗೊತ್ತಿರಲ್ಲ. ಅದೇ ಮತ್ತೆ ನಾವು ಒಳ್ಳೆ ಗೊತ್ತಿರ್ತೀನಿ ನಮಗೆ. ಬೇರೆ ಮಾಡಲ್ಲ. ಈ ಥರ ಯಾವಾಗ ಆಗಿಲ್ಲ ಇದೇ ಫಸ್ಟ್. ನಮ್ದು ಇದೇ ಖುಷಿ ಆಗಿರೋದು ಆಯ್ತು. ಇದು ನಮ್ಗೆ ಬಂದಿರೋದು ತಪ್ಪಾಗಿದೆ. ಈಗ ಆಕ್ಸಿನ ತಪ್ಪಾಗಿರ್ತಾ ಮಾಡಿಸ್ಕೊಳ್ಳೋದು. ನಾನು ಏನು ಹೇಳ್ತೀನಿ, ನಾನು ಮಾಡಿಸ್ಕೊಡಲ್ಲ ಅಂತ ಹೇಳ್ತೀನಿ. ಹಾಂ ಹಾಕಿರಿ, ಸೈಡ್ ಹಾಕಿರಿ ಗಾಡಿ. ಸೌಂಡ್ ಜಾಸ್ತಿ ಅವಶ್ಯಕತೆ ಇಲ್ಲ. ಯಾರು ಕಳು ಮಾಡೋದು ನಾನು ನಿಮ್ಗೆ ಹೇಳಿಲ್ಲ. ಮತ್ತೆ ಕಲಿಗೆ ಬಂತಲ್ಲ, ನಿಮಗೆ ಬೆಳೆಲ್ಲ ಕಲಿಗೆ ಬಂತು. ನೀವೇನೋ ಮಾಡಿದ್ರೆ ನಾವೇ ಕಳು ಏನು ಮಾಡಿಲ್ಲ. ಸರಿಪಡಿಸ್ಕೊಳ್ಳೋದು ನಾನು ಕೇಳ್ತೀನಿ. ಹಾಗೆ ಮಾಡಿಕೊಡ್ತೀವಿ, ಸೈಡ್ ಹಾಕಿರಿ ಬಂದು ಅವ್ರು ಬಂದು ಮಾಡಿಕೊಡ್ತೀವಿ. ನಾವು ಮಾಡಿಕೊಡೋದು ಅಂತ ಹೇಳೋದು ಇಲ್ಲ, ಸರ್ವಿಸ್ ಕೊಡೋದಂತ ಇದೀವಿ, ನಾವೆಲ್ಲ ಮಾಡೇ ಕೊಡೋದು. ಈಗ ಹಾಕಿರ್ತೀವಿ, ಈಗ ನಿಮ್ಮಂತ ಕೆಲಸ ಬರಲ್ಲ, ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ನಾವು ಮಾಡಿಕೊಡಲ್ಲ ಅಂತ ಹೇಳೋದು. ಹೋಗಿ ಎಂಥ ಬಂದೇ ಬಂದಾಯ್ತು. ಇದು ಬೇರೆ ಬಂದ್ಗಳೆಲ್ಲ ಬಿಟ್ಟಿರಲಿ ಬಗ್ಗಿಸಿ ಬಾಯಿ ತುಂಬ ಶಾಟ ಬಂದು ಅಂತ
ಅಲ್ಲಿ ಎಚ್ ಬಿ ಬಂತು ಎಲ್ಲ ಬಂತು. ನಾವೇನೋ ಜಿಯೋ ಇದಂತ ಹೇಳಿ ಮಾಡಿದ್ರು ಹಂಗಲ್ಲ ಬಾ ಕಸ್ಟಮರ್ ಸರ್ವಿಸ್ಗೆ ಈ ಥರ ಇದು ಮಾಡಬಾರ್ದು ನೀವು. ನಾನು ಏನು ಮಾಡಿಕೊಡಲ್ಲ ಅಂತ ಹೇಳಿಲ್ಲ ರೀ. ಆಯ್ತಣ್ಣ ಸೇರ್ಸಕ್ಕೆ ಮಾಡ್ಕೊಡ್ತೀವಿ. ಬೆಳಿಗ್ಗೆ ನಂಬರ್ ಬೆಳಿಗ್ಗೆ ತನಕ ಕರೆಕ್ಟ್ ಬೇರೆ ಕೆಲಸ ಇರಲ್ಲ. ನಾವೇನು ಬಿಜಾಪುರ ಹತ್ರ ಫುಲ್ ಮಲ್ಕೊಂಬಿಡ್ತಾರೆ ಟೋಲ್ ಹತ್ರ. ಮಲ್ಕೊಂಡು ಹಿಂಗೆ ಮುಂದಕ್ಕೆ ಬಿಜಾಪುರಲಿದ್ದ ಹಿಂಗೆ ಮುಂದಕ್ಕೆ ಬಂದು ಒಂದು ಹೊತ್ತಾಗ ಇಡ್ಲಿ ವಡೆ ತಿಂದು ಸಖತ್ತಾಗಿತ್ತು. ತಿಂದು ಹಂಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಟಿಫನ್ ಆಯಿತು. ಬಿಜಾಪುರ ಹತ್ರ ಅದೀವಿ. ಅಲ್ಲೇ 9:30 ಆಯಿತು. ಫುಲ್ಲು ಬರ್ತಾ ಪೆಟ್ರೋಲ್ ಬಂಕ್ ಆದರೆ ಕಿರಿಕು. ಇವಾಗ ತರಬೇತಿ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ವಾರಣಾಸಿ ಕಡೆ. ಆಮೇಲೆ ಮತ್ತೆ ಬೆಳಗ್ಗೆ ಸ್ವಲ್ಪ ತರಬಿದ್ವಿ ಮಲ್ಕೊಂಡು. ಗಾಡಿಗೆ ಬೇರೆ ಏರಿಲ್ಲ, ನಿನ್ನೆ ನೈಟೆಲ್ಲ ಹಂಗೆ ಹೊಡ್ಕೊಂಬಂದ್ವಿ. ಹಿಂಗೋ ಪೆಟ್ರೋಲ್ ಬಂಕ ಸಿಕ್ತು. ಏರ್ ಹಾಕ್ಸ್ಕೊಂಡು ಬಿಜಾಪುರದಾಗೆ ಪೊಲ್ಯೂಷನ್ ಟೆಸ್ಟ್ ಬೇರೆ ಆಗಿದ್ದಿಲ್ಲ, ಅವ್ರಿಗೆ ವೇಟ್ ಮಾಡಿ ಆಮೇಲೆ ಅವ್ರು ಬಂದಮೇಲೆ ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಹೊರಟು ಬಂದ್ವಿ. ಅಲ್ಲಿದ್ದ ಬಂದರೆ ಹಂಗೆ ಸೊಲ್ಲಾಪುರ ಸ್ವಲ್ಪ ದಾಟ್ಕೊಂಡು ಹಂಗೆ ತಮಲವಾಡಿ ಅನ್ನೋ ಒಂದಿದ್ರಾಗೆ ಮುಂದೆ ಒಂದು 50 ಹಿಂಗೋ ಪೆಟ್ರೋಲ್ ಬಂಕ್ ಇತ್ತು. ಅಲ್ಲಿದ್ದ ನೋಡ್ಕೊಂಬಂದಿದ್ದು ಅಡುಗೆ ಮಾಡೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲಿ ಅಂತ. ಹಿಂಗೋ ಪೆಟ್ರೋಲ್ ಬಂಕ್ ಇತ್ತು ಅಂತ ಸೈಡ್ ಹಾಕಿ ನೋಡಿದರೆ ಪೆಟ್ರೋಲ್ ಬಂಕ್ ಮಾತ್ರ ಇಂಡಿಯನ್ ಪೆಟ್ರೋಲ್ ಬಂಕು ಸಾಕಾಗಿ ನೀರು ಬೇರೆ ತಣ್ಣನೆ ಬಿಟ್ಟಿದ್ದ. ನೀರೆಲ್ಲ ತಗೊಂಬಂದು ಅಡುಗೆ ಎಲ್ಲ ಮಾಡೋಕಚ್ಚಿ ನಮ್ಮ ಮಾವ, ನಮ್ಮ ಅಣ್ಣ, ತಮ್ಮ, ನಮ್ಮ ಫ್ರೆಂಡು ಫುಲ್ಲು ರೊಚ್ಚಿಗೆದ್ದು ಮಾಡೋಕಚ್ಚರು ಅಡುಗೆನ. ನಾವು ಫುಲ್ ಚಿಲ್ಲಾಗಿ ಆರಾಮಾಗಿ ಅದೀವಿ. ಅನ್ನ ಸಾರು, ನಮ್ಮ ಅಣ್ಣನ ಹೊಸ್ಮನೆ ಬೇರೆ ಇತ್ತು, ಲಡ್ಡು ಬೇರೆ ತಿಂದ. ಲಡ್ಡು ಒಳ್ಳೆ ಸಾಕಾತ್ ಚಿಂದ.